ಸರ್ ನಮ್ಮ ಹೆಸರು ಮುನ್ನಣ್ಣಪ್ಪ ಅಂತ. ನಮ್ಮ ಏರಿಯಾ ಇಲ್ಲಿ ಯಗ್ಡಳ್ಳಿ ಪಂಚಾಯತಿ ಪೂರ್ತಿ ಒಂದು 30 ಎಕರೆಗೆ ಕೊಟ್ಟವನೆ ಈ ಕಿಯೋನಿಕ್ ಕಂಪ್ನಿ ಅಂತ ಅಗ್ರಿಮೆಂಟ್ ಬೀಜ. ಅವತ್ತೇನು ಹೇಳ್ದೆ ನಮ್ಗಂದರೆ 22,500 ಒಂದು ಕ್ವಿಂಟಲ್ ಬೀಜ ನೀವು ಬೆಳೆದು ಕೊಡ್ರಿ ಅಂತೇಳಿ ಅವರೇ ಫ್ರೀಯಾಗಿ ಬೀಜ ಕೊಟ್ಟರು. ನಮ್ಗೆ ದುಡ್ಡೇನು ತಗೊಳಿಲ್ಲ. ನಾವು ಅಲ್ಲಿಗೂ ಒಂದು ಅಷ್ಟು ಅಡ್ವಾನ್ಸ್ ಕೊಡು ಅಂದಾಗ ಆಯ್ತು ಕೊಡ್ತೀನಿ ಬೆಳೆ ಇಕ್ಕ್ರಿ ಅಂತ ಹೇಳ್ದೆ. ಬೆಳೆ ಇಕ್ಕಿದ್ರೆ ಅಡ್ವಾನ್ಸ್ ಕೊಡಿಲ್ಲ, ಏನಿಲ್ಲ. ನನ್ನವು 2 ಎಕರೆಗೆ 16 ಕ್ವಿಂಟಲ್ ಆಗೈತೆ ಬೀಜ ತುಂಗೋಣೋದ. ಈಗ ಅನ್ನೋದ್ರಾಗ ಅವನೇ ಈಗ ಕೇಳಿದ್ರೆ ಗೊಬ್ಬರ ಇದ್ದಂಗೆ ಯಾವನಿಗೆ ಬೇಕು ಅವು ಅಂತ ಕೇಳ್ತಾವನೆ. ನೋಡ್ರಿ ಇದೇ ಬೀಜನೇ ಅವ್ನು ಕೊಟ್ಟಿರೋದು. ಅವ್ನು ಕೊಡಬೇಕಾದ್ರೆ ನಮಗೇನು ಒಳ್ಳೆ ಕೊಟ್ಟಿದ್ನ ಗೊಬ್ಬರನೇ ತಾನೇ ಅವ್ನು ಕೊಟ್ಟಿರೋದು. ಇವತ್ತು ದುಡ್ಡು ಕೊಡಬೇಕಾದ್ರೆ ರೈತರಿಗೆ ಈ ಥರ ನಾಮ ಆಗ್ತಾವನೆ. ಅವನು ಕಂಪ್ನಿ ಹೆಸ್ರು ಹೇಳ್ಕೊಂಡು ಕಿಯೋನಿಕ್ ಅಂತ ಹೇಳ್ತಾವನಲ್ಲ, ನಮ್ಮ ರೈತರ ಕೈ ಬೆಳೆಸ್ಬಿಟ್ಟು ಇವತ್ತು ಇವನು ದುಡ್ಡು ಮಾಡ್ತಾನಲ್ಲ. ನಾನು ಕೊಡೋದು 22,500 ಒಂದು ಕ್ವಿಂಟಲ್ಗೆ. ಅವನೊಂದು ಕೆ ಜಿ ಬೀಜ ಬಂದು 1,250 ರೂಪಾಯಿ. ನನ್ನ ಕೆ ಜಿದ್ದು 1 ಕೆ ಜಿ ಬೀಜ ಬಂದು 250 ರೂಪಾಯಿ. ಎಷ್ಟು ದೋಖ ಮಾಡ್ತಾವನೆ ಇವನು. ಇವತ್ತು ಹೊಟ್ಟೆ ಉರಿ ಬಂದ್ಬಿಟ್ಟದ ಅವ್ನು ಕಾಸು ಕೊಡ್ಬೇಕಾಗ್ತದೆ ರೈತರ್ಕ ಅಂತೇಳಿ. ಇವನು ಇಷ್ಟು ಮೋಸ ಮಾಡ್ತಾವನೆ. ಇದು ಸೂಕ್ತವಾದ ಕ್ರಮ ಆಗಬೇಕು. ಇದು ದೊಡ್ಡಬಳ್ಳಾಪುರ ಸ್ಟೇಷನಲ್ಲಿ ಕಂಪ್ಲೇಂಟು ಕೊಡ್ತೀನಿ. ಇಡೀ ನಮ್ಮ ರೈತ ಕುಲ ಎಷ್ಟದೋ ಇಷ್ಟು ಜನನೂ ಕೂಡ ಹಾಕ್ತೀನಿ. ಅವನು ಅದೇನು ಉತ್ತರ ಕೊಡ್ತಾನೆ ಕೊಡಬೇಕು. ಇಲ್ಲಿ ಬರಬೇಕು ಇವತ್ತು ಅವನು ಓನರು. ಈಗ ನಿಮ್ಮ ದಾಸಗಣ್ಣಹಳ್ಳಿ ಏರಿಯಾದಲ್ಲಿ ಎಷ್ಟು ಎಕರೆ ಹಾಕಿದ್ರೆ ಅವ್ನು? ದಾಸಗಣ್ಣಹಳ್ಳಿ ಯಗ್ಡಳ್ಳಿ ಏರಿಯಲ್ಲಿ ಒಂದು 30 ಎಕರೆ ಕೊಟ್ಟವನು. 30 ಎಕರೆ ಕೊಟ್ಟಿರ್ತಕ್ಕಂಥ ರೈತರಿಗೆಲ್ಲ ಹಿಂಗೆ ಮಾಡವನ? ಎಲ್ಲರಿಗೂ ಮಾಡಿಲ್ಲ. ಯಾರ ಬೇಕಾದ್ರೆ ಕೊಟ್ಟವನೇ. ಇವಾಗೆಲ್ಲ ಸಾಗಿಸ್ಕೊಂಡು ಹೋಗ್ತಾವನು. ಈಗ ಕೊಡ್ತೀನಿ ಎತ್ತೋತದೆ ನೀವು ಮಾಡಬೇಕು ಕೊಡ್ತೀನಿ 2 ದಿನ. ನಾನು ಮೈಸೂರಾಗ ಇದ್ದೀನಿ, ನಾನು ಇದ್ರಾಗಿದ್ದೀನಿ. ನಾನು ಎಲ್ಲ ಕೋಟ್ಯಾಂತರ ರೂಪಾಯಿ ದುಡ್ಡು ಬರಬೇಕು ವಸೂಲಿಗೆ ಹೋಗಿದ್ದೀನಿ. ಏನೇನೋ ನಾಟಕ ಮಾಡ್ಕೊಂಡು ಇವತ್ತು ಇಷ್ಟೆಲ್ಲ ಫಸ್ಟ್ ಕೊಟ್ಟವನೇ. ಈಗ ಆಟ ಆಡ್ತಾವೆ. ಎಷ್ಟು ತಿಂಗಳು ಬೆಲೆ ಇದು? 4 ತಿಂಗಳು ಸರ್. ನಾವು ಬೀಜ ಉದಿಸ್ಬೇಕಾದ್ರೆ 5 ತಿಂಗಳು ಆಗ್ತದೆ. 5 ತಿಂಗಳು ನಾವು ಕಾಪಾಡಿ ಬೀಜನ ಎಲ್ಲ ಬೀಜ ಮಾಡಿಕೊಟ್ರೆ ಇವತ್ತು ಈ ಕೆಲಸ ಕೊಡ್ತಾವನಲ್ಲ ಇವನು ಕಂಪ್ನಿ ಎಲ್ಲದೆ. ನಮ್ಮ ರೈತರ ಕೈಗೆ ಬೀಜ ಬೆಳೆಸ್ಬಿಟ್ಟು ಇವನು ಕಂಪ್ನಿ ಹೆಸರಿಗೆ ನಮ್ಮಿಂದ ಜೀವನ ಮಾಡ್ತಾನಲ್ಲ. ಇವತ್ತು ನಮ್ಗೆ ದುಡ್ಡು ಕೊಡಬೇಕಾದ್ರೆ ಈ ಥರ ನೀನಾಮೇಶ ಎನಿಸ್ತಾವನಲ್ಲ. ಎಷ್ಟು ಸರಿ ಇದು. ಇವನು ಕಂಪ್ನಿಯಾಗ ಎಲ್ಲಿ ಫ್ರೀಡಮ್ ಬೆಳೆದವನು ಫಸ್ಟ್ ನೋಡಿಸ್ಲಿ. ಅಂದರೆ ಈಗ ಅವನು ಕೊಟ್ಟಿದ್ದು ಇದೇ ಬೀಜನೇ? ಇದೇ ಬೀಜನೇ ನೋಡ್ರಿ, ಇಲ್ಲೇ ಐತೆ. ಅವ್ನು ಕೊಟ್ಟಿರೋ ಬೀಜನೇ ಇದು. ಈಗ ಗೊಬ್ಬರ ಆಗೈತೆ? ಗೊಬ್ಬರ ಆಗಿದೆ. ಬೀಜ ತುಂಬಿದ ಮೇಲೆ ಗೊಬ್ಬರ ಆಗಿದೆ ಅಂತ. ಬೀಜ ತುಂಬ್ಕೊಂಡು ಹೋಗ್ಬಿಟ್ಟವನೆ. ಅವ್ನು ಬ್ಯಾಗ್ ಹೋದೆ, ಅವ್ನ ಬೀಜನೂ ಅದೇ, ಅವ್ನು ಕೊಟ್ಟಿರೋ ಬೀಜನೂ ಅದೇ. ನಂದು ಲ್ಯಾಬ್ಗೆ ಹಾಕ್ಲಿ, ಅವನದು ಹಾಕ್ಲಿ. ಫಸ್ಟ್ ಅವ್ನಿಗೆ ಎಲ್ಲಿ ಫ್ರೀಡಮ್ ಬೆಳೆದವನೋ ನಮ್ಮ ರೈತರಿಗೆ ಅವ್ನು ನೋಡಿಸ್ಲಿ. ನಾವು ಬೆಳೆದಿರೋ ಬೀಜ ನಮ್ಮ ರೈತರಿಗೆ ಟೋಪಿ ಹಾಕ್ತಾನೆ. ಇವತ್ತು ನಮ್ಗೆ ಕಾಸು ಕೊಡ್ಬೇಕಾದ್ರೆ ಈ ಥರ ಮಾಡ್ತಾವೆ ನೋಡ್ರಿ. ಇದು ಗೊಬ್ಬರ ನಂಗೆ ಆದರೆ 5 ತಿಂಗಳು ಬೆಳೆ ಗೊಬ್ಬರನ ಇದು. 100 ರೂಪಾಯಿ ಕಾಸು ಕೊಡ್ದಿರೋ ಬೆಳೆದಿರೋದು. ಅದನ್ನೇನು ಅಡ್ವಾನ್ಸ್ ಏನು 1 ರೂಪಾಯಿ ಕೊಟ್ಟಿಲ್ಲ ನಮ್ಗೆ. ಕೊಟ್ಟಿರೋ ಬೀಜ ಇಲ್ಲ, ಒಂದು ಔಷಧಿ ಕೊಡಿಸಿಲ್ಲ, ಒಂದು ಲಾಗಡ್ ಕೊಡಿಸಿಲ್ಲ, ಒಂದು ಇದು ಕೊಡಿಸಿಲ್ಲ. ಬರೀ ಬೀಜ ಕೊಟ್ಟವನು ಫ್ರೀಯಾಗಿ ಉಣ್ಗ್ರಿ ಅಂತ. ಇವಾಗ ಲೆಸ್ ಮಾಡ್ಕೊಂಡವನಲ್ಲ, ಇವಾಗ ಲೆಸ್ ಮಾಡ್ತಾನೆ. ಹಾಂ, ಇವಾಗ ನಿಮ್ಮ ಡಿಮ್ಯಾಂಡ್ ಏನು ಬೀಜದ ಬಗ್ಗೆ? ನಮ್ಮ ಡಿಮ್ಯಾಂಡ್ ಏನಿಲ್ಲ. ಅವನು ಇವತ್ತು ಯಾರಿಗೂ ಈ ಥರ ರೈತರಿಗೆ ತೊಂದರೆ ಕೊಡಬಾರ್ದು. ಬರಲಿ ಅವನು ನನಗೆ ಡಬ್ಬಲ್ ಕಟ್ ಕೊಡಬೇಕು. ನಾನು 5 ತಿಂಗಳು ನಾನು ಮಕ್ಕಳು ಸಾಕ್ದಂಗೆ ಸಾಕಿದ್ದೀನಿ. 16 ಕ್ವಿಂಟಲ್ ಬೀಜ ಬೆಳೆದಿದ್ದೀನಿ. ಅವ್ನು 1,250 ರೂಪಾಯಿ ರೇಟ್ ಅವ್ನು ಮಾರೋದು. ನಾಳೆ ಬೆಳಗ್ಗೆ ನಾನು ಅವನ ಹತ್ರಕ್ಕೆ ಹೋದರೆ ನಾನು ಕೊಡ್ತಾ ಇರೋದು 250. ನನಗೊಂದು 1,000 ರೂಪಾಯಿ ಆದರೂ ಕೊಡಬೇಕು ಇವಾಗ 1 ಕೆ ಜಿಗೆ. ನನ್ನ ಬೇಡಿಕೆ ಅಷ್ಟೇ. ಈಗ ಎಷ್ಟು ಟನ್ನು ನೀವು ಅದನ್ನು ಕೊಟ್ಬಿಟ್ಟಿದ್ದೀರಾ? ನಂದು 16 ಕ್ವಿಂಟಲ್ ಲೆಕ್ಕ ಹಾಕ್ರಿ ಎಷ್ಟು ಟನ್ ಆಗ್ತದೆ ಅಂತ. ಇವ್ರದ್ದು 30 ಕ್ವಿಂಟಲ್. ನಮ್ಮದು 30 ಕ್ವಿಂಟಲ್ ಎತ್ಕೊಂಡೋಗಿಲ್ಲ ಅಂದರೆ ಈಗ ಇವತ್ತು ಎತ್ತೀನಿ, ನಾಳೆ ಎತ್ತೀನಿ ಅಂತವಲ್ಲ. ಇದು ಹೆಂಗೆ ನೀವು ಅಗ್ರಿಮೆಂಟ್ ಮಾಡ್ಕೊಂಡು ಬೀಜ? ಅಗ್ರಿಮೆಂಟ್ ಅಂದರೆ ಏನೋ ಒಂದು ನಂಬಿಕೆ. ಮಧ್ಯಸ್ಥನೊಬ್ಬ ನಾವನಲ್ಲ, ನಮ್ಮ ಏರಿಯಾದನ. ನಾನು ಹೊಣೆ ಇದಕ್ಕೆ ಇದೆಲ್ಲ ನೋಡು ಇಷ್ಟು ಸ್ಪೀಡ್ಗೆ ಕೊಡಿಸಿದ್ದೀನಿ ಅಂತೇಳಿ ಕೊಡಿಸ್ದ. ನಾವು ಬೇರೆ ಬೆಳೆ ಇಕ್ತೀರಿ, ಇವಂದೇ ಇಕ್ಕಿದ್ರಲ್ಲ. ಇವತ್ತು ಅದಕ್ಕೇನು ಉತ್ತರ ಕೊಡ್ತಾನೆ ಕೊಡಲಿ. ಅವ್ನು ಓನರ್ ಬರಬೇಕು. ಯಾರು ಓನರು? ಯಾರು? ಅದು ಕಿಯೋ ಕಂಪ್ನಿ ನೆಲಮಂಗಲದ ಹತ್ರ. ಹೆಸರು ಅಡ್ರೆಸ್ ಏನು ಗೊತ್ತಿಲ್ಲ. ಮದ್ದನ್ ಮಾತ್ರ ಮರಿಯಪ್ಪ ಅಂತ ಗೊತ್ತು. ಯಾಕಷ್ಟು ಅವರೇ ಇಲ್ಲೆಲ್ಲ ಹಾಕ್ಸಿ ನೋಡಿ. ಅಲ್ಲಿ ಅವರೇ ಅಲ್ಲಿ ಮಧ್ಯವರ್ತಿ ಹಾಕಿರೋವಂಥದ್ದು. ಅವನೇ ಮಧ್ಯವರ್ತಿ. ನೀನು ದುಡ್ಡು ಎಲ್ಲಿ ಹೋಗಲ್ಲ ಇರಪ್ಪ, ಕೊಡಿಸ್ತೀನಿ ಇರಪ್ಪ ಇವಾಗ ಚೆಕ್ ಅಂತ. ನಂಗೆ ಚೆಕ್ ಕೊಡೋದು ಬೇಡ. ನಮ್ಮ ಸ್ಟೇಷನ್ಗೆ ಹೋಗ್ಬೇಕು. ಈ ಥರದ್ದು ನಮ್ಮ ತಾಲೂಕಾಗಿ ಯಾರಿಗೂ ಇನ್ನು ಮಾಡಬಾರ್ದು. ಇನ್ನು ಮುಂದೆ ಒಂದು ಬೀಜ ಎಲ್ಲಿ ಉಣಿಸ್ಬಾರ್ದು. ಇದು ತೀರ್ಮಾನ ಆಗಬೇಕು. ಸರ್ಕಾರದ ಲೆವೆಲಲ್ಲಿ ಇದು ವಾದ ಆಗಬೇಕು. ಇವನು ಕಂಪ್ನಿ ಅಂದರೆ ಇವನು ಫೀಲ್ಡಲ್ಲಿ ಬೆಳಿಬೇಕು ತಾನೆ. ಇವಂದು ಯಾವುದಾದ್ರು ಒಂದು ಫೀಲ್ಡ್ ಇರ್ತದಲ್ಲ. ರೈತರ ಕೈಗೆ ಬೇಯಿಸ್ಬಿಟ್ಟು ರೈತರಿಗೆ ಆಗ್ತಾನಲ್ಲ ನಾಮ ಇವನು ಫಸ್ಟ್ ಅಲ್ಲಿ ವಿಧಾನಸೌಧದಾಗ ಚರ್ಚೆ ಆಗಬೇಕು. ಅಲ್ಲ, ಗೊಬ್ಬರ ಅಂತ ನೇರವಾಗಿ ಆ ಬೀಜದ ಓನರೇ ಆರೋಪ ಮಾಡ್ಯವನ? ಮಧ್ಯದಲ್ಲಿ ಯಾರು ಇಲ್ಲ, ಬೀಜದ ಓನರೇ ಮಾಡ್ಯವನೆ. ಇದು ಯಾವನಿಗೆ ಬೇಕು ಗೊಬ್ಬರ ಅಂತ. ಅವ್ನು ಬೀಜ ಕೊಟ್ಟಾಗ ಗೊಬ್ಬರ ಆಗಿರಲಿಲ್ಲ ಇಲ್ಲಂತೆ. ಅವ್ನು ಒಳ್ಳೇದು ಕೊಟ್ಟಿದ್ದಂತೆ. ನಾನು ಬೆಳೆದ ಗೊಬ್ಬರ ಆಗಿದೆ ಅಂತೆ. ಅವನೂ ಬೀಜ ಇಸ್ಕಿ ನೋಡಲಿ, ನನ್ನೂ ಇಸ್ಕಿ. ಫಸ್ಟ್ ಇದು ತೀರ್ಮಾನ ಆಗಬೇಕು ಗೊಬ್ಬರ ಯಾರ್ದು ಅಂತ. ನಾವು ಸನ್ಮಾರ್ನಹಳ್ಳಿನಿಂದ 3 ಎಕರೆ ಬೀನ್ಸ್ ಹಾಕಿದ್ವಿ. ಗರ್ಮೆಂಟ್ ಬೀನ್ಸು ಅಂತೇಳಿ 22,000 ರೇಟ್ ಹೇಳಿದರು.
ಅವ್ರು ಹೇಳಿದ್ದು ಅವ್ರು ಕೊಟ್ಟಿರೋ ಕಲಬೆರಕೆ ಬೀಜದಾಗ ಕಾಯೆಲ್ಲ ಕಿತ್ತು ಮಾರ್ಕೆಟ್ಗೆ ಹಾಕಿ ಅವ್ರು ಹೇಳ್ದಂಗೆ ಬೀಜ ಬೆಳೆದು ಎಲ್ಲ ಮಾಡಿ ಮೂಟೆಗೆ ಹಾಕಿ ಫೋನ್ ಮಾಡಿದ್ರೆ ನೀನು ಬೆಳೆದಿರೋದು ಗೊಬ್ಬರ ನಾವು ಗೊಬ್ಬರನ ಏನು ತಗೊಳೋದು ಏನು ಮಾಡೋದಂತಾರೆ ಅವ್ರು ಕೊಟ್ಟಿರೋದು ಬೀಜ, ನಾವೇನು ಗೊಬ್ಬರ ಅನ್ನೋಕ್ಕಾಗ್ತದೆ. ನಾವು ರೈತರಾಗಿ ಗೊಬ್ಬರ ಅಂದರೆ ನಮ್ಮ ಗೌರವ ಇರೋಲ್ಲ. ಅವರು ಅಫ್ಸಿಯಲ್ ಆಗಿ ಇಲ್ಲಪ್ಪ ಬೀಜ ನೀವು ಬೆಳೆದಿದ್ದೀರಿ ಇಲ್ಲ ಬಂದು ತಗೊಂಡು ಹೋಗ್ತೀರಿ ಅಂತ ಹೇಳಿದ್ರೆ ಒಂಥರ ನಡೀತದೆ. ನೀವು ಬೆಳೆದಿರೋದೇ ಗೊಬ್ಬರ ಅಂದರೆ ನಾವು ಗೊಬ್ಬರ ಬೆಳೆದಿದ್ದೀರಾ, ಗೊಬ್ಬರ ನಾವು ಬೆಳೆದಿದ್ದರೆ ನೀವು ತಗೊಂಡು ಹೋಗೋದು ಬೇಡ. ಬೀಜ ಬೆಳೆದಿದ್ದೀರಿ ನ್ಯಾಯ ಆಗಲಿ, ಅದು ಹೈ ಲೆವೆಲಾಗಿ ಹೋಗಲಿ, ನಮಗೆ ಬೀಜ ಎತ್ತಬೇಕು, ದುಡ್ಡು ಬೇಕು, ಆಮೇಲೆ ಇದು ಪೊಲೀಸ್ ಸ್ಟೇಷನಲ್ಲಿ ಇದಾಗಲಿ. ಅವ್ರು ಅಂದಿರೋ ಮಾತಕ್ಕೆ ನಾವು ಗೊಬ್ಬರ ಬೆಳೆದಿದ್ರೆ ಗೊಬ್ಬರನೇ ಆಗಲಿ. ಗೊಬ್ಬರ ಬೆಳೆದಿದ್ರೆ ನಾವು ಹೇಳಿದ್ರೆ ಅವ್ರಿಗೂ 1,00,000 ದಂಡ ಕಟ್ತೀರಿ. ನಾವು ಗೊಬ್ಬರ ಬೆಳೆದಿದ್ರೆ 1,00,000 ದಂಡ ಕಟ್ತೀರಿ. ಇಲ್ಲ ನೀವು ಬೀಜ ಆದರೆ ನೀವು 1,00,000 ಕಟ್ಟಿರಿ ಅಂತೇಳಿ ಫೋನಲ್ಲಿ ಮಾತಾಡಿದ್ದೀನಿ ಸರ್. ನೇರವಾಗಿ 1,00,000 ಕೊಡ್ತೀನಿ ಅಂತ ಹೇಳಿದೆ. ಏನಾಗಿ ಲಂಚ ಕೊಡ್ತೀನೋ ಅಂದ. ಹಾಂ, ಲಂಚ ಅಲ್ಲ ಸರ್, ನೀನು ಹೇಳ್ದಿಲ್ಲ ಗೊಬ್ಬರ ಅಂತ. ಗೊಬ್ಬರ ಬೆಳೆದಿನಂದ್ರೆ ನಾವು 1,00,000 ದಂಡ ಕಟ್ತೀವಿ. ನೀವು ಬೀಜ ಅನ್ನಂಗಿದ್ರೆ ನೀವು ಕಟ್ಟ್ರಿ. ಖರ್ಚು ನಾವು ಒಂದು 2.5 ಲಕ್ಷ ಖರ್ಚು ಮಾಡಿದ್ದೀನಿ. ಎಷ್ಟು ಎಕರೆ ಹಾಕಿದ್ರೆ ಬೀಜ? ನಾವು 3 ಎಕರೆ ಬೀಜ ಹಾಕಿದ್ವಿ ಸರ್. ಎಷ್ಟು ಖರ್ಚು ಮಾಡಿದ್ದೀರಾ? 2.5 ಲಕ್ಷ. ₹1 ನಿಮಗೆ ಖರ್ಚು? ₹1 ಏನು ನಾವು ಕೇಳಿದ್ರೆ ಕೊಡಿಲ್ಲ ಸರ್. ಹಾಂ, ನಾವು 5 ತಿಂಗಳು ಬೆಳೆ ಗಂಟ ಕೊಡ್ತೀನಿ ಅಂದರು. ನಾವು ಬೆಳೆ ಬಂದಾಗ ಬಂದಿದ್ರು ಅವರು. ಬಂದು ನೋಡಿದಾಗ ಏನು ಹೇಳಿದ್ರು ಅಂದರೆ ಸರ್ 1-3 ಲಕ್ಷ ಕಾಸು ಕೊಡ್ರಿ ಅಂತ ಕೇಳಿದ್ರು. ಇಲ್ಲಪ್ಪ ಕೊಡ್ತೀನಿ ಅಂದ್ಕೊಂಡು ಕೊಡೇ ಇಲ್ಲ ಸರ್. ಕೊಡ್ತೀನಿ ಅಂದರು. ಅವರು 4-5 ಫೀಲ್ಡ್ಗೂ ಬಂದಿದ್ರು. ಫೀಲ್ಡ್ಗೆ ಬಂದಾಗೂ ನಮ್ಮನ್ನೇನು ನೀವು ಅವ್ರು ಹೇಳ್ದಂಗೆಲ್ಲ ಕಾಯೆಲ್ಲ ಬಿಡಿಸಿ ಕೂಲರ್ನ ಕೊಂಡು 15 ದಿನ ಕೆಲಸ ಮಾಡಿ ನಾವು ಬಂಡೆ ಮೇಲೆ ಹಾಕಿ ಬೀಜ ಮಾಡಿ ಮೂಟೆಗೆ ಹಾಕಿ ಕೇಳಿದ್ರೆ ನೀನು ಗೊಬ್ಬರ ಬೆಳೆದಿದ್ದೀಯ ಅಂತ. ನಾವು ರೈತನಾಗಿ ಗೊಬ್ಬರ ಬೆಳೀತಾರೆ, ಒಬ್ಬ ರೈತನಾಗಿ ಗೊಬ್ಬರ ಬೆಳೆಯಂಗಿದ್ರೆ ಹೇಳಿ ನೋಡಿ. ಇದೇ ಕಾಯಿ 31 ಕ್ವಿಂಟಾಲ್ ಆಗಿದೆ. 31 ಕ್ವಿಂಟಾಲ್ಗೆ 2.5 ಲಕ್ಷ ಖರ್ಚು ಮಾಡಿದ್ದೆ ನಾನು. 3 ಎಕರೆ ನಾವು ಬೀನ್ಸ್ ಉಣಿದಿರಿ, ಅಗ್ರಿಮೆಂಟ್ ಬೀನ್ಸು ನಾವು ಉದುರಿಸಿ ಬಂಡೆ ಮೇಲೆ ಹಾಕಿದ್ರಿ. ಸಿರ್ತೆ ಕಾಟ ಜಾಸ್ತಿ, ಸಿರ್ತೆ ಕಾಟ ಇದ್ದರೂ ನಾವು ಬೆಳೆದು ಏನೋ ನಮ್ಗೆ ಕೊಟ್ಟಿದ್ದಾರೆ, ಅವ್ರೊಡವೆ ಕೊಡ್ಬೇಕಂತೇಳಿ ನಾವು ಕಷ್ಟ ಬಿದ್ದು ಬೆಳೆದು ಒಂದು ಬೀಜ ವೇಸ್ಟ್ ಆಗದಂತೆ ಮಾಡಿ ಅದು ಪ್ರಾಣ ಭಯ ಬಿಟ್ಟು ಸಿರ್ತೆ ಕಾಟಕ್ಕಾಗಿ ನಾವು ಸಿರ್ತೆ ಬಂದಿತ್ತು ನಮ್ಮ ಮನೆ ತಗ ಒಂದ್ಕಿತ್ತ. ನಾವು ಬೀನ್ಸ್ ಏನೋ ಬೆಳೆಯುವಾಗ ಒಂದ್ಕಿತ್ತ ಬಂದಿತ್ತು. ಆ ಕಾಟ ಬಿಟ್ಟು ನಾವು ಸಿರ್ತೆಕ್ಕಾಗಿ ಬೆಳೆದು ಆ ಸಿರ್ತೆ ಕಾಟಕ್ಕೆ ತಪ್ಪಿಸ್ಕೊಂಡ್ಲಾರ್ದು ಬೆಳೆದು ನಾವು 15 ದಿನ ಬಂಡೆ ಮೇಲೆ ಕೆಲಸ ಮಾಡಿ ಬೀಜ ಬೆಳೆದು 15 ದಿನ ಅದು ಕಣ ಮಾಡಿ ಎಲ್ಲ ಮೂಟೆಗೆ ಹಾಕಿ ಕೇಳಿದ್ರೆ ನಾವು ಗೊಬ್ಬರ ಅಂತ ಹೇಳಿದ್ದಾರೆ ಸರ್ ಅವರು ಅಂತ ಹೇಳಿದೆ. ಅವ್ರ ಹೆಸರು ಏನು ಗೊತ್ತಿಲ್ವಾ? ಅವ್ರ ಹೆಸರು ಗೊತ್ತಿಲ್ಲ. ಅವ್ರ ಹೆಸರೇನು? ಮರ್ಯಪ್ಪ ಅಂತ ಅಷ್ಟೇ. ಮರಿಯಪ್ಪ ಅಲ್ಲ, ಓನರ್ ಹೆಸರು ಗೊತ್ತಿಲ್ಲದೆ ನೀವು ಈ ಬೀಜ ಹೆಂಗ್ ತಗೊಂಡು ಬೆಳೆದಿದ್ದೀರಂತ? ಮರಿಯಪ್ಪ ಅನ್ನೋನು ಯಜಮಾನ್ರಿದ್ರು, ನಮ್ಮ ಏರಿಯಾಗೆಲ್ಲ ಕೊಡ್ತಾರ ಅವರು. ಅವ್ರ ರಿಲೇಟ್ರು ಹೇಳಿ ಅವರು ಹತ್ರ ಕೊಟ್ಟಿದ್ದು. ಅವ್ರೇನ್ ಹೇಳ್ತಾರೆ ಈಗ? ಎತ್ಕೊಂಡು ಹೋಗ್ತೀನಿ ಅಂತಾರೆ. ಕೊಡಿಸ್ತೀನಿ ಎತ್ಕೊಂಡು ಹೋಗ್ತೀನಿ ಕೊಡಿಸ್ತೀನಿ. ಒಂದು ತಿಂಗಳಿನಿಂದ ಹೇಳ್ಕೊಂಡವ್ರೆ. ಈಗ ಎತ್ತೀನಿ, ಇವತ್ತು ಎತ್ತೀನಿ, ನಾಳೆ ಎತ್ತೀನಿ, ಹಿಂಗಂದು ಹೇಳ್ಕೊಂಡು ಬೇರೆ ಬೀಜ ಎತ್ತಾರೆ. ಅವ್ರಿಗೆ ಇವತ್ತು ಗಾಡಿ ನಿಲ್ಲಾಕಿದ್ರಿ, ನಮ್ಮದು ಬಗೆಹರಿಸ್ಲಿ, ಅವ್ರ ಗಾಡಿ ಬಿಡ್ತೀರಿ. ನಾನು ನಿಂಗೆ ಕೇಳಿದೆ, ನಾನೊಬ್ಬ ರೈತ ಸಂಘನು ಒಳ್ಳೇದು ಹೇಳು ಕೃಷ್ಣಪ್ಪ ಆಯ್ತಾ ಆಯ್ತಾ ಮರ್ಯಪ್ಪ ಅಂತ ಹೇಳ್ತಾನೆ. ಈಗ ಅವ್ರ ಕಂಪನಿಯಲ್ಲಿ ಎಲ್ಲೇದ ಫೀಲ್ಡ್ ನೋಡ್ತೀವಿ, ನಮ್ಮ ರೈತರ ಕೈಗೆ ಬೆಳೆಸ್ಬಿಟ್ಟು ಅವನು ಕೋಟೆ ಅಂತ ಮಾಡ್ತಾನಲ್ಲ ಫಸ್ಟ್ ನೋಡ್ಸಿ. ನನಗೆ ಚೆಕ್ ಬೇಡ, ನಿಮ್ ಹೋಗ್ಬಿಟ್ರೆ ನಿನ್ ಮೇಲೆ ಗೌರವ ಇದೆ. ಓನರ್ ಹೆಸರೇನಪ್ಪ? ನಂಜುಂಡಪ್ಪ ಅಂತ ಒಬ್ರು, ಇನ್ನೊಬ್ರು ದಿನೇಶ್ ಅಂತ. ಹೌದಾ? ಬರ್ಲಿ ಅದೇನೋ ನಾನು ಅಂದ್ಬಿಟ್ಟು ನಿಂತಲ್ಲ ನಾನೇನೋ ನಿನ್ನ ಆಗ್ಲಿ ಅಂತ ಮಾತಾಡ್ತೀನಿ. ಏನ್ ಅಂದವನಂತ ಕರೀಲಿ ಬರ್ಲಿ, ಅದ್ನೇನ್ ಅಂದವನ್ ಕೇಳಿ. ಅವ್ರು ಬೀಜ ಕೊಟ್ಟರು ಯಾರು ಕೊಟ್ಟರು? ಅವರೇ ಬೀಜ ಕೊಟ್ಟು ರೈತರಿಗೆ ಅದೇ ಬೀಜ ಬೆಳೆದು ಅದೇ ಬೀಜ ಕಸ ಬೆಳೆದಿಲ್ಲ ಅಂತಂದ್ರೆ ಬೀಜ ಇರ್ತವೆ. 3 ತಿಂಗಳು ಏನ್ ಮಾಡ್ತಿದ್ದೆ ನೀನು?
ಮೂರು ತಿಂಗಳು ಬಂದು 5 ಹಾಕ್ಬೋದಾಗಿತ್ತಲ್ಲ ಗಿಡನ. ಅದಕ್ಕೆ ನಾವು ಬಂದಿದ್ದು. 5 ಹಾಕಿ ಎಲ್ಲ ಆದ್ಮೇಲೆ ನೀವು ಬೀಜ ಕೊಟ್ಟ ಮೇಲೆ ಬೆರಕೆ ಯಾಕಪ್ಪ ಕೊಟ್ರು? ಬೀಜ ಕೊಟ್ಟ ಮೇಲೆ ಬೆರಕೆ ಯಾಕೆ ಕೊಟ್ರು? ಬೀಜ ಕೊಟ್ಟ ಮೇಲೆ ಬೀಜ ಕೊಟ್ಟ ಮೇಲೆ ಹುಟ್ಟಿದ ಹೆಂಗ್ ಹುಟ್ಟಿದೆ ಅಂತ ನೋಡ್ಬೇಕು ನೀವು. ಬಂದಿದ್ವಿ. ಇಲ್ಲಿ ಕೇಳು, ಹುಟ್ಟೋದು ಹೆಂಗಾಗಿದೆ, ಚೆನ್ನಾಗಿ ಹುಟ್ಟಿದ, ಜರ್ಮಿನೇಷನ್ ಪ್ರಾಬ್ಲಮ್ ಆಗಿದೆ, ಆಮೇಲೆ ರೋಗ ಬಂದಿದ, ಎಂತ ರೋಗ, ಯಾಕೆ ರೋಗ, ಹೆಂಗ್ ಬಂದಿದೆ, ಆಮೇಲೆ ಬೀಜ ಕಾಯಿ ಬಿಡೋವಾಗ ಕಾಯಿ ಬಿಟ್ಟಿದ್ಯಾ, ಆತದ ಗೊತ್ತಾಗ್ತದ, ಎಷ್ಟಾರಿ ಬಂದಿದ್ದೀವಿ ಎಲ್ಲ ತೋಟಕ್ಕೂ. ಅಣ್ಣ ನೀನ್ ಇಲ್ಲ ಗೊಬ್ಬರ ಬಂದಿದ್ರು, ನಾನು ಕಾಯಿ ಬಿಡಿಸಿ ಮಾರ್ಕೆಟ್ ಎಲ್ಲ ಹಾಕಿದ್ದೀನಿ, ಮಾರ್ಕೆಟ್ ಹಾಕಿದ್ದೀನಿ. ಇಲ್ಲ ಸುಮ್ಮನೆ ಅಣ್ಣ ಅದು ಒಂದಲ್ಲ. ಇವಾಗ ವಾಯ್ಸ್ ರೆಕಾರ್ಡ್ ತೆಗಿಯೋಣ ಆತಂದು, ನಾನೇನು ತಪ್ಪು ಮಾಡಿ ತಗೊಂಬರ್ಲ ಅಂತ ಹೇಳ್ತಾರೆ ಅವರು. ನಾನು ಮಾತಾಡಿರೋದು ಗೊಬ್ಬರ ಬೆಳ್ತಿದ್ಯಾ ಅಂತ ಕೇಳೋಣ. ನಾನು ಗೊಬ್ಬರ ಬೆಳ್ತಾರೆ ಲಕ್ಷ ಕೊಡ್ತೀನಿ ಅಂತ ಹೇಳಿದ್ದೀನಿ. ದಂಡ ಚೆಕ್ ಕಳಿಸ್ತಾರಂತೆ, ತಗೊಂಡು ಬಿಡೋಣ ಎಲ್ಲ ಹಿಂಗೆ ತುಂಬ್ಕೊಂಡು ಹೋಗ್ತೀವಿ. ಅಣ್ಣ ಈಗ ನೋಡು ಮರಣ, ನಮ್ದು ಇಷ್ಟೇ ವಾದ. ಇಲ್ಲಿ ನೋಡಿಲ್ಲ ಮರಣ, ಇಲ್ಲಿ ಕೇಳೋಣ, ನಮ್ಮದು ವಾದ ಇಷ್ಟೇ. ನಮ್ಮದು ಸೆಟ್ಲ್ಮೆಂಟ್ ಮಾಡ್ಬೇಕು, ಆತಂದು ತುಂಬಿ ಅಲ್ಲೇ ಕಾಸು ಕೊಟ್ಟು ಹೋಗ್ತಾ ಇರ್ರಿ. ನಾವು ಎಲ್ಲನ ಉಂಟಾ? ಅವಾಗದೇ ಇಲ್ಲ, ಬೆಳೆದಿದ್ದೀನಿ, ಕಾಸು ಬಿಸಾಕು. ಈಗ ನೋಡಪ್ಪ ಬರೋಣ, ಒಂದ್ ನಿಮಿಷ ತಿಂಗಳ ಇವತ್ತು ಇಲ್ಲಿ ಗಾಡಿ ಸಿಕ್ತು, ನಿನ್ ನಿಜವಾದ ನಾನು ಹೇಳ್ತಾನೆ ಇದ್ದೀನಿ ಮಾಡ್ರಿ ಫಸ್ಟ್ ಅವರು ಯಾವನ ಅವನೊಂದವನೆ ಹೇಳಿದ್ದೀನಿ ಅಲ್ಲಿ ಬಂದು ನೋಡಿ ಯಾವನ ಅವನು ನಾನು ನೋಡ್ಸಿದ್ದೀನಿ. ಆದ್ಮೇಲೆ ಆತ್ಮ 3 ಸಾರಿ ಬಂದ, 3 ಸಾರಿ ನೋಡ್ಕೊಂಡು ಹೋದ. ಆಯ್ತು ಸೂಪರ್ ಆಗದೆ ಹಂಗದಿಂದ ಬೀಜ ಎತ್ಕೊಂಡು ಹೋಗಾದ್ಮೇಲೆ ನನಗೆ ಹೇಳ್ತಾವನೆ ಏನಂತ ಗೊತ್ತಾ, ಕರೆ ಬೀಜ ಹಾಕಿದ್ದೆ ಹೋಗ್ಬಿಡ್ತು 12 ಕ್ವಿಂಟಲ್ ಆಯ್ತು. ನಾನು ನಾನು ಫಸ್ಟ್ ಹೇಳೋದು ಕೇಳಿಸ್ಕ, ಅವ್ರು ಇವಾಗ ಯಾಕ ಇವ್ರದ್ದು ತುಂಬ ನಡ್ರಿ, ಅವ್ರ ಕಷ್ಟ ಗೊತ್ತು. ನಾನು ಬೆಳೆ ಬೆಳೆದಿದ್ದೀನಪ್ಪ, ಗಾಡಿಗೆ ಹಾಕಿದ್ರೆ ಫಸ್ಟ್ ಆಗಿ ನಂಗೆ ದುಡ್ಡು ಬರ್ಲಿ ಅಂತ. ರೈತ ಕುಲ ಹೆಂಗೆ ಅಂದ್ರೆ ಎಲ್ಲಾರ್ಗೂ ಕೊಟ್ಬಿಟ್ಟು ಬರೋದ್ರ ಜೀವನ ಮಾಡೋರು ನಮ್ ಕೆಲಸ. ಅದು ಓದ್ತದೋ ಬತ್ತದೋ ರೈತನಿಂದ ಕೋಟ್ಯಾಂತರ ರೂಪಾಯಿ ಲಾಭ ಮಾಡಿ ಅದು ನೋಡಿ ಕಸ ನೋಡ್ದಂಗ್ ನೋಡ್ತಾನೆ. ನಾವ್ ಎದುರುಗಡೆ ಮಾತಾಡ್ಬೇಕು. ಗುಡಮರ್ನಲ್ಲಿ 8 ಫಸ್ಟ್ ಆಗವ್ರಂತೆ. ನಾಳೆ ಬಾ, ನಾಳೆ ಕರ್ಕೊಂಬ, ಬೀಜ ಬಿತ್ತಬೇಕು, ಅವ್ರು ಮಾಡಿ ಸಂಪಾದನೆಯಲ್ಲಿ ಅನುಭವಿಸಬೇಕು. ರೈತ ಮಗನ ಮಧ್ಯವರ್ತಿಗಳು ಅವ್ರೇನ್ ಬರಲ್ಲ, ನಾಳೆ ವರ್ಷ ಬೆಳೆಸೋದು ಮಧ್ಯವರ್ತಿಗಳು ಸೆಟ್ಲ್ ಮಾಡುವ. ಈಗ ಅವ್ರದ್ದು ತುಂಬು ಅಂತ ಹೇಳವ್ರ, ವೈಟ್ ತುಂಬ್ರಿ, ಬರ್ರಿ ತುಂಬರಿ, ಇದಿರ್ಲಿ ಪಾಲ್ಗೊಳ್ಳಿ ಬಾ. ಈಗ ವೈಟು ಪೈಟು ಇಲ್ಲ ಅವ್ರ ಮನೆ ತುಂಬಿಟ್ಟು ಹೇಳ್ಬಿಡು. ಅವ್ರ ಕಂಡೀಷನ್ ಆಗಿ ಹೇಳು, ಮುಚ್ಚಿಕ ಮೇಡ ಸೆಟ್ಲ್ಮೆಂಟ್ ಮಾಡಿ ನಿನ್ ಮೇಲೆ ಗೌರವ ಸರಿ ಅಲ್ಲ. ನೀನು ಸರಿ ಸಣ್ಣ ಮರನಳ್ಳಿಕ ಆತ್ನು ನನ್ನ ಮುಂದೆನೆ ಬಂತಾನೆ, ಕಾರ ಚೆನ್ನಾಗದೆ ಅಂದ್ರೆ ಸೂಪರ್ ಆಗದೆ, ಇನ್ನು 4 ದಿನ ಬಿಟ್ಕೊಂಡು ಕಿತ್ತಾಕು ಅನ್ನಲ್ಲ, ಅವಾಗ ಹೇಳ್ಬೋದಾಯ್ತಲ್ಲ, ಯಾಕೆ ಹಿಂಗೆ ಮಾಡ್ಬಿಟ್ಟೆ. ಅಲ್ಲ ವೈಟು ನೀನೊಬ್ರು ವೈಟ್ ಅಲ್ಲ, ಗಿಡ ಕೀಳ್ರಿ ಇನ್ನು ಅನ್ನಲ್ಲ, ವೈಟ್ ನಾನು ನಿನ್ನ ಗಂಟೆ ಬಿಟ್ಟಿಲ್ಲ, ನಿಂಗೆ ನೋಡ್ಸ್ಬಿಟ್ಟೆ ಕಿತ್ತಾಕಿದ್ದೆ. ನಾನು ನಿಜವಾದ ರೈತನು, ಕಲ್ಬೆರ್ಕೆ ರೈತನಲ್ಲ. ಅವನು ಕಲ್ಬೆರ್ಕೆ ಕಂಪ್ನಿಯೇನು, ನಾನು ಕಲ್ಬೆರ್ಕೆಲ್ಲ. ನಾನು ಮುಂದೆ ನಿಯತ್ತಾಗಿ ಹೇಳ್ಬಿಟ್ಟು ಕಿತ್ತು ಉದುರಿಸು ಅಂತ ಹೇಳ್ಬಿಟ್ಟು ನಾನು ಬೀಜ ತುಂಬಿಕೊಂಡೋಗಿ ಚೆಕ್ ಕೊಡ್ಬೇಕಾರೆ ಅವ್ನು ಅಂದಿರೋದು ಅವ್ನ ತಾವೇ ಕೊಡ್ತೀನಿ ಚೆಕ್ ಅಂದ್ರೆ ಅವ್ನು ಚೆಕ್ ನನ್ ಕೆಲ್ಬೇಕು ಅವನ ಕಂಪ್ನಿನ ನನ್ನ ಹತ್ರ ಅಂದವನಣ್ಣ, ನನ್ನ ಹತ್ರನೇ ಅಂದವನೇ, ಬೇರೆ ಯಾರು ತಗೋಲ್ಲ. ನನ್ನ ಹತ್ರನೇ ನಾನೇ ಫೋನ್ ಮಾಡಿದ್ದೆ. ಆಯ್ತಾ, ಅವನ ಕಂಪ್ನಿ ಯಾವ ಕಂಪ್ನಿನ ಫಸ್ಟ್ ಬಹಿರಂಗ ಆಗ್ಬೇಕು.